ಮೊದಲನೇದಾಗಿ 62ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವಕ್ಕೆ ನಾನು ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಈ ವರ್ಷದ ವಿಶೇಷತೆ ಏನಂತ ಹೇಳಿದರೆ, ವಿನೂತನವಾದಂಥ ಒಂದು ಕಾರ್ಯಕ್ರಮಗಳನ್ನು ಸುಮಾರು ಒಂದು 15-20 ವರ್ಷಗಳಿಂದ ನಾವು ಕರೆತರುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾ ತಂಡಗಳನ್ನು ಇಲ್ಲಿ ಒಂದೇ ವೇದಿಕೆಗೆ ತರಬೇಕಂತೇಳಿ ನಮ್ಮ ಒಂದು ಉದ್ದೇಶ. ಹಾಗಾಗಿ ಇವತ್ತು ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು ಮತ್ತು ಎಲ್ಲ ಕಡೆಯಿಂದ ಕಲಾ ತಂಡಗಳು ಬಂದು ಈಗ ಪ್ರದರ್ಶನ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇದೊಂದು ಹಬ್ಬದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಿ, ನಮ್ಮ ಇವರು ಸುಮಾರು 15 ವರ್ಷಗಳಿಂದ ಸತತವಾಗಿ ಬರ್ತಾ ಇದ್ದಾರೆ. ಇವರು ಈ ಒಂದು ಕಾರ್ಯಕ್ರಮಕ್ಕೆ ಬಿಟ್ಟರೆ ಬೇರೆ ಎಲ್ಲೂ ಪ್ರದರ್ಶನ ಮಾಡೋದಿಲ್ಲ. ಹಾಗಾಗಿ ಇದೇ ಒಂದು ವಾಡಿಕೆನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅತಿ ಮುಖ್ಯ ಒಂದು ಕರಗದ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಕರಗ ಹೊರುವಂಥದ್ದು ಮಹಿಳೆ. ಅದು ಯಾಕಂತ ಹೇಳಿದ್ರೆ, ನಾವು ಆದಿಶಕ್ತಿಯನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ವಾಡಿಕೆ ಮಾಡಿಕೊಂಡಿದ್ದೀವಿ. ಅದು ನಮ್ಮ ಪೂರ್ವಿಕರು ನಮಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಾವು ಸಾಗ್ತಾ ಇದ್ದೀವಿ. ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತೇನೆ. ಅತಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನಡೀಬೇಕಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂಥ ಒಂದು ಕಾರಣ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಒಂದು ಸಹಕಾರ ಮತ್ತು ಅವರ ಒಂದು ಪ್ರೀತಿ, ಆಶೀರ್ವಾದ. ಅವರೇ ನಮಗೆ ಪ್ರೋತ್ಸಾಹ, ಸ್ಫೂರ್ತಿ ಎಲ್ಲ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನೋಡಿ, ಅದು ಈಗಾಗಲೇ ಹೇಳ್ದಂಗೆ ಸುಮಾರು 15-20 ವರ್ಷದಿಂದ ವಿನೂತನವಾದಂಥ ಒಂದು ಕಾರ್ಯಕ್ರಮಗಳನ್ನು ಕರೆತರುವಂಥ ಒಂದು ನಾವು ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಒಂದು ವರ್ಷ ಈಗ ಆಲ್ರೆಡಿ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ನೆಕ್ಸ್ಟ್ ಇಯರ್ ನಾವು ಕರೆಸೋದಿಲ್ಲ. ಇನ್ ಕೇಸ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಾವು ಕರೆಸೋವಂಥ ಒಂದು ಕೆಲಸ ಮಾಡ್ತೀವಿ. ಅದು ಜನ ಯಾವ ರೀತಿ ಇಷ್ಟಪಡ್ತಾರೆ, ಯಾವ ಕಾರ್ಯಕ್ರಮವನ್ನು ಇಷ್ಟಪಡ್ತಾರೆ, ಆ ಒಂದು ಅವರ ಇಷ್ಟಕ್ಕೆ ನಾವು ಸ್ಪಂದಿಸ್ಬೇಕಂತೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜನತೆಗೆ ಏನು ಹೇಳ್ತೀರಾ ಸರ್? ಏನು, ಆ ತಾಯಿಯನ್ನು ಬೇಡ್ತೀನಿ, ನಾನು ಮಹೇಶ್ವರಿ ತಾಯಿಯನ್ನು ಬೇಡ್ತೀನಿ. ಇಷ್ಟು ವರ್ಷಗಳ ಕಾಲ ನಮಗೆ 62 ವರ್ಷಗಳಿಂದ ಸುಸೂತ್ರವಾಗಿ ನಡೆಯೋದಕ್ಕೆ ಆ ಜನ ಎಲ್ಲ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಅವರು ತುಂಬ ಹೃದಯದಿಂದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತು ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ರಿಗೂ, ಈ ನಮ್ಮ ಕ್ಷೇತ್ರಕ್ಕೂ ಮತ್ತು ರಾಜ್ಯದವ್ರಿಗೂ ಎಲ್ಲ ಜನತೆಗೂ ಆ ತಾಯಿ ಈ ವರ್ಷ ಸುಖ, ಶಾಂತಿ, ನೆಮ್ಮದಿ ಮತ್ತು ಎಲ್ರಿಗೂ ಆರೋಗ್ಯ ಕೊಡಲಿ ಅಂತೇಳಿ, ಅಭಿವೃದ್ಧಿ ಕೊಡಲಿ ಅಂತೇಳಿ, ಆಯಸ್ಸು ಕೊಡಲಿ ಅಂತೇಳಿ ಆ ತಾಯಿಯನ್ನು ವಿಶೇಷವಾಗಿ ಮತ್ತು ಆದಿಶಕ್ತಿಯನ್ನು ನಾನು ಪೂಜೆ ಮಾಡ್ತೀನಿ.